ತುಕಾಲಿ ಸಂತೋಷ್ ಅವ್ರನ್ನ ಈ ಟಾಸ್ಕಿಂದ ಹೊರಗಡೆ ಇಡೋದಕ್ಕೆ ಇಷ್ಟಪಡ್ತೀನಿ. ನೀನು ಈ ಥರ ನಾನು ನಂಬಿಕೆ ದ್ರೋಹ ಮಾಡಿದ್ದೀನಿ, ನಮ್ಮ ಫ್ರೆಂಡ್ಶಿಪ್ಗೆ ದ್ರೋಹ ಮಾಡಿದ್ದೀನಿ ಅಂದ್ಕೊಳಂಗಿದ್ರೆ ನನಗೆ ನೀನು ಮಾತಾಡೋಂಥ ಅವಶ್ಯಕತೆ ಇಲ್ಲ, ನಾನು ಮಾತಾಡೋದೇ ಇಲ್ಲ ಯಾರ ಹತ್ರನೂ. ಈ ಥರ ಒಂದು ಮಾತನ್ನು ವರ್ತೂರು ಸಂತೋಷ್ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಈಗ ಏಕಾಏಕಿ ವರ್ತೂರು ಸಂತೋಷ್ ಅವರು ಮತ್ತು ತುಕಾಲಿ ಸಂತೋಷ್ ಅವ್ರ ಮಧ್ಯೆ ಅವರ ಒಂದು ಫ್ರೆಂಡ್ಶಿಪ್ಗೆ ಯಾರ ಕಣ್ಣ ದೃಷ್ಟಿ ಬಿತ್ತೇನೋ ಗೊತ್ತಿಲ್ಲ. ಈಗ ಅವ್ರ ಫ್ರೆಂಡ್ಶಿಪ್ ಮಧ್ಯೆ ಸಹ ಒಂದು ಬಿರುಕು ಮೂಡಿದೆ. ಬಟ್ ಏನೇ ಆಗಲಿ ಬಿಗ್ ಬಾಸ್ ಮನೇಲಿ ಯಾರನ್ನ ನಾವು ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ ಅಂತ ಅಂದ್ಕೊಂಡಿರ್ತೀವೋ, ಸೊ ಅವರೇ ಒಂದು ಸ್ವಲ್ಪ ದೂರ ಆಗೋದು ನಮಗೆ ಕಾಣಿಸ್ತದೆ. ಈಗ ಬಿಗ್ ಬಾಸ್ ಅವರು ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ತುಕಾಲಿ ಸಂತೋಷ್ ಅವ್ರನ್ನ ವರ್ತೂರು ಸಂತೋಷ್ ಅವ್ರು ಈಚೆ ಇಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ಆ ಒಂದು ಟಾಸ್ಕಿಂದ ಬಿಗ್ ಬಾಸ್ ಅವ್ರು ಕೇಳಿದ್ರೆ ಯಾರನ್ನ ಹೊರಗಡೆ ಇಡ್ತೀರ ಅಂತ ಕೇಳಿದಾಗ, ರೀಸನ್ ಕೇಳಿದಾಗ, ಸೊ ವರ್ತೂರು ಅವ್ರು ಹೇಳ್ತಾರೆ ತುಕಾಲಿ ಅವ್ರನ್ನ ಹೊರಗಡೆ ಇಡ್ತೀನಿ ಅಂತ ಹೇಳ್ತಾರೆ. ಬಟ್ ಆಗ ಪಾಪ ತುಕಾಲಿ ಅವ್ರಿಗೆ ಎಷ್ಟು ಬೇಜಾರಾಗಿರುತ್ತೆ. ಅಲ್ಲಿ ಅವ್ರು ಹೇಳ್ತಿದ್ರು, ನನಗೆ ತಿಂದಿದ್ದು ಅನ್ನನೂ ಈಗ ಅರ್ಗೋದಿಲ್ಲ ಅಣ್ಣ ನಿಜವಾಗ್ಲೂ ಅನ್ನೋ ಥರ ಹೇಳ್ತಿದ್ರು. ಬಟ್ ಆದರೂ ವರ್ತೂರು ಸಂತೋಷ್ ಅವರು ಹೊರಗಡೆ ಇಟ್ಟಿದ್ದಾರೆ ಅಂದರೆ ಏನೋ ಒಂದು ರೀಸನ್ ಇದ್ದೇ ಇರುತ್ತೆ. ಸೊ ಅದು ಟಾಸ್ಕ್ಗೆ ಒಂದು ರೀತಿಯಲ್ಲಿರ್ಬೋದು, ಅಥವಾ ಆ ಟಾಸ್ಕ್ ಅವ್ರಿಗೆ ಕರೆಕ್ಟಾಗಿ ಸೂಟೇಬಲ್ ಆಗದೆ ಇರ್ಬೋದು. ಸೊ ಆ ಒಂದು ರೀಸನ್ಗೆ ಅಥವಾ ಬೇರೆಯವ್ರಿಗೂ ಒಂದು ಅವಕಾಶ ಕೊಡಬೇಕು ಅನ್ನೋ ರೀಸನ್ ಕೊಟ್ಟಿರ್ಬೋದು. ಸೊ ಅದಕ್ಕೋಸ್ಕರ ಅವರು ಒಂದು ಡಿಸಿಷನ್ ತಗೊಂಡಿದ್ದಾರೆ. ಪಾಪ ಇಲ್ಲಿ ಅಲ್ಲಿಗೂ ಸಹ ವರ್ತೂರು ಸಂತೋಷ್ ಅಣ್ಣವ್ರನ್ನ ಮತ್ತು ತುಕಾಲಿ ಅವ್ರು ಮಾತಾಡ್ಸೋಕೆ ಹೋಗ್ತಾರೆ. ಸೊ ಆಗ ವರ್ತೂರು ಸಂತೋಷ್ ಅವ್ರು ಹೇಳ್ತಾರೆ, ನಾನು ನಿಮಗೆ ಒಂದು ಫ್ರೆಂಡ್ಶಿಪ್ಗೆ ದ್ರೋಹ ಮಾಡಿದ್ದೀನಿ ಅನ್ನೋ ಹಾಗಿದ್ರೆ, ನಾನು ನಿಮಗೆ ದ್ರೋಹ ಬಗ್ದಿದ್ದೀನಿ ಅನ್ನೋ ಹಾಗಿದ್ರೆ ನನ್ನ ಹತ್ರ ಮಾತಾಡಬೇಡಿ, ಸುಮ್ಮನೆ ಬಿಟ್ಬಿಡಿ. ನಿಮ್ಮ ಆಟ ನೀವು ಆಡಿ, ನನ್ನ ಆಟ ನಾನು ಆಡ್ತೀನಿ, ನಿಮ್ಮ ಪಾಡಿಗೆ ನೀವಿರಿ, ನನ್ನ ಪಾಡಿಗೆ ನಾನು ಇರ್ತೀನಿ ಅನ್ನೋ ಥರ ಹೇಳ್ತಾರೆ. ಸೊ ಅಲ್ಲಿಗೂ ಸಹ ಪಾಪ ತುಕಾಲಿ ಅಣ್ಣವ್ರು ಬೇಜಾರು ಮಾಡಿಕೊಂಡು ಒಂದು ವಾಶ್ರೂಮಲ್ಲಿ ಇರಬೇಕಾದ್ರೆ, ಅಣ್ಣ ನೋಡೋಣ ಇವಾಗ ನಾನು ಮಾತಾಡಲಿಲ್ಲ ಅಂದರೆ ನಾನು ಸುಮ್ಮನೆ ಬೇಜಾರು ಮಾಡ್ಕೊಂಡು ಮತ್ತು ಯಾವತ್ತೂ ಮಾತಾಡ್ಸಲ್ಲ ಅನ್ನೋ ಥರ ಹೇಳ್ಬಿಡ್ತಾರೆ. ಆದರೂ ಸಹ ವರ್ತೂರು ಸಂತೋಷ್ ಅಣ್ಣವರು ಆಯಿತು ಮಾತಾಡಿಸ್ಬೇಡ ಅನ್ನೋ ಥರ ಹೇಳ್ಬಿಡ್ತಾರೆ. ಬಟ್ ಇಲ್ಲಿ ಈ ಸಂತು ಪಂತು ಅವರ ಒಂದು ಸ್ನೇಹಕ್ಕೆ ಯಾರ ಒಂದು ಕಣ್ಣು ಬಿತ್ತೋ ಗೊತ್ತಾಗ್ತಾ ಇಲ್ಲ, ಯಾರ ಹೆಂಗೆ ದೃಷ್ಟಿ ಆಯಿತೋ ಗೊತ್ತಾಗ್ತಾ ಇಲ್ಲ. ಬಟ್ ಈಗ ಇವರ ಒಂದು ಫ್ರೆಂಡ್ಶಿಪ್ ಸಹ ದೂರ ಅನ್ನೋ ಥರ ಆಗಿದೆ. ವೀಕೆಂಡ್ ಬಂದರೆ ಸಾಕು ಸುದೀಪ್ ಅಣ್ಣವರು ಸಹ ಇವರೊಂದು ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ರು, ಇವರೊಂದು ಫ್ರೆಂಡ್ಶಿಪ್ ಬಗ್ಗೆ ಹೇಳ್ತಾ ಇದ್ರು. ಬಟ್ ಈಗ ಈ ವೀಕೆಂಡಲ್ಲಿ ಇವರಿಬ್ಬರು ಫ್ರೆಂಡ್ಶಿಪ್ ದೂರ ಆಗಿರೋದ್ರ ಬಗ್ಗೆ ಮಾತಾಡಬೇಕಾಗುತ್ತೇನೋ ಗೊತ್ತಿಲ್ಲ. ಬಟ್ ಆದರೂ ಸಹ ಇವರಿಬ್ಬರು ಒಬ್ರನ್ನೊಬ್ರು ಬಿಟ್ಟು ಇರೋದಿಲ್ಲ ಅಂತ ಗೊತ್ತು. ಸಂತು ಇರೋ ಕಡೆ ಪಂತು ಇರ್ತಾರೆ, ಪಂತು ಇರೋ ಕಡೆ ಸಂತು ಇರ್ತಾರೆ. ಸೊ ಸಂತು ಬಂತು ಇಬ್ಬರು ಒಂದೇ. ಬಟ್ ಏನೊಂದು ಟಾಸ್ಕ್ ವಿಚಾರವಾಗಿ ಈ ಥರ ಆಗಿರ್ಬೋದು ಅಷ್ಟೇ. ಬಟ್ ಆ್ಯಕ್ಚುಲಾಗಿ ವರ್ತೂರು ಸಂತೋಷ್ ಅಣ್ಣವರ ಒಂದು ಡಿಸಿಷನ್ ತೊಗೊಂಡಿದ್ದಾರೆ ಅಂತಂದಮೇಲೆ, ಸೊ ಅದಕ್ಕೆ ಒಂದು ಬೆಲೆ ಅನ್ನೋದಿರುತ್ತೆ. ಆ್ಯಂಡ್ ಅದಕ್ಕೆ ಮೇನ್ ರೀಸನ್ ಅನ್ನೋದು ಏನೋ ಒಂದು ಮುಖ್ಯ ಕಾರಣ ಇದ್ದೇ ಇರುತ್ತೆ. ಸೊ ಅದನ್ನು ನಾವು ಇವತ್ತಿನ ಎಪಿಸೋಡಲ್ಲಿ ನೋಡ್ಬೋದು. ಬಟ್ ಪ್ರೋಮೋದಲ್ಲಿ ಈ ಥರದ ಅಲ್ಲಿ ಹುಲಿ ಹೋಯ್ತು ಅಂದರೆ ಅಲ್ಲಿ ಇಲಿ ಹೋಯ್ತು ಅಂದರೆ ಇಲ್ಲಿ ಹುಲಿ ಹೋಯ್ತು ಅನ್ನೋ ಥರ ಹಾಕಿರ್ತಾರೆ. ಏನು ಮಾಡೋಕ್ಕಾಗೋದಿಲ್ಲ. ಪ್ರೋಮೋ ಎಡಿಟರ್ಗೆ ಒಂದು ಗಿಫ್ಟ್ ಕೊಡಬೇಕು ಲಾಸ್ಟ್ ಎಂಡ್ ಆದಮೇಲೆ. ಸೊ ನಿಮ್ಗೆ ಅನ್ನಿಸ್ತು ಈ ಒಂದು ಪ್ರೋಮೋ ನೋಡಿ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ, ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.